ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಜಾನ್ವಿ ಇವ್ರದ ಎಷ್ಟು ಮಾತಾಡಿದ್ರು ಅಷ್ಟೇ ಕೋಣನ ಮುಂದೆ ಕಿಂದ್ರಿ ಬಾರಿಸ್ತಾ ಇದ್ದೆ. ಬಾ ಹೋಗೋಣ. ಸರ್ 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 ನನ್ನ ಮಾತು ಕೇಳಿ ಸರ್. ನಾನು ಅವಳಿಗೆ ಅಗ್ನಿ ಸಾಕ್ಷಿಗೆ ತಾಳಿ ಕಟ್ಟಿದ್ದೀನಿ ಸರ್. ಹೌದು. ಒಂದು ನಿಮಿಷ ನಿಂತ್ಕೊಳ್ಳಮ್ಮ. ನಿಮ್ಮದು ಮದುವೆ ಆಗಿದೆಯಾ? ಆಗೋದ್ರಲ್ಲಿದೆ, ಮದನವ್ರ ಜೊತೆ. ಕೇಳಿಸ್ಕೊಂಡ್ರ ಸರ್? ಹಾಂ ಮೇಡಮ್, ನೀವು ನಡೀರಿ ಕಾರ್ಗೆ. ಮದನ್ ಸರ್ ಪ್ಲೀಸ್. ಮದುವೆಯ ಹೀ ಬಂದ ಅನುರಾಗ. ಜಾನ್ವಿ ನನ್ನ ಮಾತು ನಿಂತ್ಕೊಳ್ಳಯ್ಯ. ನೀನು ಹೋಗ್ಬೇಕಾಗಿರೋದು ಅವರಿಂದೇ ಅಲ್ಲ, ನನ್ನ ಜೊತೆ. ಬಾರೋ ಮಗನೇ, ನಿನಗೈತೆ ಬಾರೋ ಇವತ್ತು. ನಡಿಯೋ. ಹಲೋ, ಎ ಸಿ ಫುಲ್ ಮಾಡಪ್ಪ, ಬೆಂಗಳೂರಿಗೆ ತಣ್ಣಗೆ ಹೋಗೋಣ. ಸರಿಯಾಗಿ ಕುಂತ್ಕೊಳ್ಳಯ್ಯ. ಹಾಡೊಂದು ನಾ ಹಾಡುವೆನು ಹೃದಯ ರಾಗದಲ್ಲಿ, ಜಕ್ಕಣ್ಣಕ್ಕ ನಕ್ಕ ನಕ್ಕ ಜಕ್ಕಣ್ಣಕ್ಕ ನಕ್. ಜೀವನವೆಲ್ಲ ಬೇವು ಬೆಲ್ಲ, ಬಲ್ಲವರೆಲ್ಲ ನಂಬಿದರಲ್ಲ, ಕಷ್ಟ ಸುಖ ಸಿಹಿ ಕೈ. ಜೀವನವೆಲ್ಲ ಬೇವು ಬೆಲ್ಲ, ಬಲ್ಲವರೆಲ್ಲ ನಂಬಿದರಲ್ಲ, ಕಷ್ಟ ಸುಖ ಸಿಹಿ. ಏನಪ್ಪ, ನೆನ್ನೆ ಬಾವ ಫೋನ್ ಮಾಡಿ ಅಕ್ಕ ಮದ್ವೆಗೆ ಒಪ್ಕೊಂಡು ಅಂದಿದ ತಕ್ಷಣ ತುಂಬಾ ಸಂತೋಷವಾಗಿ ಕುಣಿತಾ ಇದ್ದೀರಾ. ನಿಮ್ಮ ಕಾಲ್ ನೋವು ಅಂದ್ರೆ ಯಾರು ನಂಬಲ್ಲ ಬಿಡಿ. ನನ್ನ ಕಾಲ್ ನೋವಂತ ಯಾರು ಹೇಳಿದ್ದು? ತುಂಬಾ ಸಂತೋಷ ಪಡ್ಬೇಡಿ ಅಪ್ಪ. ನನ್ನ ಮಗಳ ಜೀವನ ಸರಿ ಆಯ್ತಲ್ಲ, ಇನ್ಮೇಲೆ ಎಲ್ಲ ಸಂತೋಷಕ್ಕೆ. ಕಂಟ್ರೋಲ್ ಯುವರ್ ಎಮೋಷನ್ಸ್ ಅಪ್ಪ, ಕಂಟ್ರೋಲ್ ಯುವರ್ ಎಮೋಷನ್ಸ್. ಕೇಳ್ರಪ್ಪ ಕೇಳಿ, ಇದೀಗ ಬಂದ ಸುದ್ದಿ. ನಮ್ಮ ವೆಂಕಟೇಶ್ ಅವರು ಮಗಳ ಆಗಮನದಿಂದ ತುಂಬಾ ಸಂತೋಷ ಪಟ್ಟು ಹಳೆಯ ಹಾಡೊಂದನ್ನು ಗುನುಗುತ್ತಿದ್ದಾರೆ. ಇದ್ರ ಬಗ್ಗೆ ಇವರ ಧರ್ಮಪತ್ನಿ ಮತ್ತು ಪ್ರೇಯಸಿ ಸುನಂದರ್ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ. ಯಾವುದೇ ಕಾರಣಕ್ಕೂ ಸುನಂದರಿಗೆ ಫೋನ್ ಮಾಡಬೇಡ. ಅವಳೊಂಥರ ಸಿಹಿ ಪಂಗಲಲ್ಲಿ ಕಲ್ಲಿದ್ದಾಗೆ. ಕರೆಕ್ಟ್ ಕರೆಕ್ಟ್. ಅವ್ರು ಬೇಡ, ಹಳೆ ಗರ್ಲ್ ಫ್ರೆಂಡ್ಸ್ ಯಾವ್ದಾದ್ರು ನಂಬರ್ ಇದ್ರೆ ಕೊಡಿ, ಅವ್ರಿಗೆ ಮಾಡ್ತೀನಿ. ನನ್ನ ಗರ್ಲ್ ಫ್ರೆಂಡು ನೋಡು, ಇವತ್ತು ಅಳಿಯಂದ್ರು ಹುಟ್ಟಿದ ದಿವಸ. ಇದೇ ಸಮಯದಲ್ಲಿ ಅನ್ಪೂರ್ಣಮ್ಮನಿಗೆ ಹೇಳಿ ನಿಮ್ಮ ಅಕ್ಕ ಬಾವನ ನಿಶ್ಚಿತಾರ್ಥ ಮಾಡ್ಬಿಟ್ರೆ. ಅಪ್ಪ ಒಳ್ಳೆ ಐಡಿಯಾ ಅಪ್ಪ. ಇದೇ ಟೈಮಲ್ಲಿ ನಾನು ಒಂದು ಹುಡುಗಿ ನೋಡ್ಕೊಂಡ್ಬಿಡ್ತೀನಿ, ಇಬ್ರಿಗೂ ಒಟ್ಟಿಗೆ ನಿಶ್ಚಿತಾರ್ಥ ಮಾಡ್ಬಿಟ್ರೆ ಖರ್ಚು ಮಿಕ್ಬಿಡುತ್ತೆ ಅಂತ ಅನ್ಕೊಂಡೆ. ಸುಮ್ಮನೆ ಸಾಕು. ಅಪ್ಪ, ಮಗಳೇ, ಮಗಳೇ ಚೆನ್ನಾಗಿದೆಯಾ ಮಗಳೇ? ಹೇಗಿದೆ ಜೀವ? ರವಿ, ಅಳಿಯಂದ್ರಲ್ಲಿ ಬರ್ಲಿಲ್ಲ. ಬರ್ಲಿಲ್ಲ? ಅಯ್ಯೋ, ಯಾಕೆ? ಏನೋ ಕೆಲಸ ಇತ್ತು, ಗೇಟ್ ಹತ್ರ ಬಿಟ್ಟು ಹಾಗೆ ಹೋದ್ರು. ಗೇಟ್ ಹತ್ರನ ಬಿಟ್ಟು ಹಾಗೆ ಹೋದ್ರಾ? ಯಾಕೆನ್ ಮಾಡಿದ್ರು? ಹಲೋ, ಹೇಳಿ ಮದನ್ ಅವರೇ.
ನನ್ನ ಪರ್ಸ್ ನಿಮ್ಮ ಹತ್ರನೇ ಉಳ್ಕೊಂಡ್ಬಿಡ್ತಾ? ಪರವಾಗಿಲ್ಲ, ನಾಳೆ ನಾಡ್ದು ತಂದ್ಕೊಡಿ. ಇವತ್ತು ಸಂಜೆನೇ ಬರ್ತೀರಾ? ಸರಿ ಬನ್ನಿ. ಥ್ಯಾಂಕ್ ಯು, ಬಾಯ್. ಮಧ್ಯಾಹ್ನ ಯಾಕೆ ಫೋನ್ ಮಾಡಿದ್ದ? ನನ್ನ ಪರ್ಸ್ ಅವ್ರ ಹತ್ರನೇ ಉಳ್ಕೊಂಡಿದೆ, ಅದಕ್ಕೆ. ನಿನ್ ಪರ್ಸ್ ಅವನ ಹತ್ರ ಯಾಕೆ ಹೋಯ್ತು? ಅವ್ರ ಜೊತೆನೇ ನಾನು ಮೈಸೂರಿಂದ ಇಲ್ಲಿಗೆ ಬಂದಿದ್ದು. ಏನ್ ಹೇಳ್ತಿದೀಯಮ್ಮ ನೀನು? ನಿನ್ನೆ ರಾತ್ರಿ ತಾನೇ ಶ್ರೀಬಾಬಾ ಫೋನ್ ಮಾಡಿ ನಿನ್ ಮದ್ವೆಗೆ ಒಪ್ಪಿದ್ಯಾ ಅಂತ ಹೇಳಿದ್ರಲ್ಲೇ? ಆ ಮನುಷ್ಯನಿಂದ ತಪ್ಪಿಸ್ಕೊಂಡು ಬರಕ್ ಆಡಿದ ನಾಟಕ ಅದು. ನಾಟಕನ? ಅದನ್ನೇ ನಿಜ ಅನ್ಕೊಂಡು ಶ್ರೀನಿಧಿ ಮತ್ತು ಅವ್ರ 6 ಜನ ಅಮ್ಮಂದ್ರು ನಾವು ತೋಡಿದ ಹಳ್ಳಕ್ ಬಿದ್ರು. ಮತ್ತೆ ಶ್ರೀಬಾಬಾ ಎಲ್ಲಿದ್ದಾರೆ? ಕಣ್ಕಂಡವ್ರನ್ನ ಭಾವ ಅಂತ ಕರಿಬೇಡ್ವಾ? ಆಯ್ತು, ಶ್ರೀನಿಧಿ ಅವರು ಎಲ್ಲಿದ್ದಾರೆ? ಶ್ರೀಕೃಷ್ಣನ್ ಜನ್ಮಸ್ಥಾನದಲ್ಲಿ, ಅಂದ್ರೆ ಜೈಲಲ್ಲಿದ್ದಾರೆ. ಶ್ರೀನಿಧಿ ಅವ್ರನ್ನ ಜೈಲಿಗೆ ಹಾಕಿದ್ರ? ಯಾಕೆ? ಅವರೇ ನನ್ನನ್ನು ದೇವಸ್ಥಾನದಿಂದ ಕಿಡ್ನಾಪ್ ಮಾಡಿದ್ದು. ಅಲ್ಲ, ಪೊಲೀಸರು ಅರೆಸ್ಟ್ ಮಾಡುವಾಗ ನೀನ್ ಯಾಕೆ ತಡೀಲಿಲ್ಲ? ನನ್ನನ್ನು ಕಿಡ್ನಾಪ್ ಮಾಡಿದ ಕ್ರಿಮಿನಲ್ನ ನಾನು ಸೇವ್ ಮಾಡ್ಬೇಕಿತ್ತ? ಆ ನೀಚನ್ನ ಅರೆಸ್ಟ್ ಮಾಡಿಸಿದ್ದೆ ನಾನು. ಯಾಕಪ್ಪ ಹೊಡೆದ್ರಿ? ನೀನ್ ಮಾಡಿದ ಕೆಲ್ಸಕ್ಕೆ ಇನ್ನೇನು ಆರ್ತಿ ಎತ್ಬೇಕಾ? ಯಾಕಪ್ಪ ಏನೇನೋ ಮಾತಾಡ್ತಿದ್ದೀರಾ? ಏನಾಗಿದೆ ನಿಮಗೆ? ಹುಚ್ಚಿಡ್ದಿದೆ. ಎಂತ ಅನಾಹುತ ಮಾಡಿದ್ದೀರಿ ಅಂತ ಕಲ್ಪನೆನಾದ್ರೂ ಇದೆಯಾ ನಿನಗೆ? ನನ್ನನ್ನು ಕಿಡ್ನಾಪ್ ಮಾಡಿ ಶ್ರೀನಿಧಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸಿದ ತಪ್ಪ? ಹೌದು, ತಪ್ಪು. ನಿನ್ನ ಜೀವನದಲ್ಲಿ ನೀನು ಮಾಡಿದ ಅತಿ ದೊಡ್ಡ ತಪ್ಪು ಇದು. ಯಾಕಪ್ಪ ವಿಚಿತ್ರವಾಗಿ ಮಾತಾಡ್ತಿದ್ದೀರಾ? ಏನಾಗಿದೆ ನಿಮಗೆ? ಇನ್ನೊಂದು ಮಾತಾಡಿದ್ರೆ ಮಗಳು ಅಂತ ನೋಡಿದ್ರೆ ಚೆಕ್ದು ಹಾಕ್ಬಿಡ್ತೀನಿ. ಏಯ್, ಒಳ್ಳೆ ಮಾತಲ್ಲಿ ಹೇಳ್ತೀನಿ ಕೇಳೋ. ಇನ್ನು ಮುಂದೆ ಆ ಜಾಹ್ನವಿ ತಂಟೆಗೆ ಹೋಗಲ್ಲ ಅಂತ ಒಂದೇ ಒಂದು ಸ್ಟೇಟ್ಮೆಂಟ್ ಬರ್ಕೊಡು. ಈಗಲೇ ಇಮ್ಮಿಡಿಯೇಟಾಗಿ ರಿಲೀಸ್ ಮಾಡ್ತೀನಿ. ಬರ್ಕೊಡ್ತೀಯನೋ? ನಾನು ಇವತ್ತಿಂದ ನಿನ್ನ ಹೆಂಡ್ತಿನ ಇಷ್ಟಪಡಕ್ಕೆ ಶುರು ಮಾಡ್ತೀನಿ. ಏನೋ ಮಾಡ್ತೀಯಾ? ಹುಂಡ್ರ ಏನೋ ಅಂತೆ? ನನ್ನ ಹೆಂಡ್ತಿನ ಏನಂತ ನೀನು? ನನಗೆ ಹೇಳೋ. ನಿನ್ನ ಹೆಂಡ್ತಿನ ಮದುವೆ ಆಗ್ತೀನಿ, ನೀನು ಅವ್ರನ್ನ ಮರ್ತು ಬಿಡಿದ್ರೆ ಏನೋ ಮಾಡ್ತೀಯಾ? ಯಾಕೋ ನಗ್ತಾ ಇದೆಯಾ? ಹೇಳೋ.
ನನ್ನ ಹೆಂಡತಿ ಜಾನನ ಮರ್ತು ಬಿಡು ಅಂತ ಸ್ಟೇಟ್ಮೆಂಟ್ ಬರ್ಕೊಡು ಅಂತೀಯಲ್ಲ, ಆಗ ನನಗೂ ಹೀಗೆ ಅನ್ಸಿದ್ದು. ಏಯ್, ಸೈಲೆಂಟಾಗಿ ಬರ್ಕೊಡ್ತೇವಲ್ಲ ಸ್ಟೇಟ್ಮೆಂಟ್ನ, ಹೇಳೋ. ನೀನು ನಿಜವಾಗ್ಲೂ ಓದಿ ಎಕ್ಸಾಮ್ ಬರೆದು ಪಾಸ್ ಆಗಿ ಇನ್ಸ್ಪೆಕ್ಟರ್ ಆಗಿದ್ರೆ ನನ್ನ ಉತ್ತರ ಏನು ಅಂತ ಅರ್ಥ ಆಗಿರುತ್ತೆ ನನಗೆ. ಇಲ್ಲ ಅಂದರೆ ಇಲ್ಲ. ಸ್ಟೇಟ್ಮೆಂಟು ಬರ್ಕೊಡಲ್ಲ, ಅದೇನು ಮಾಡ್ತೀವೋ ಮಾಡ್ಕೊ. ಹೌದೇನೋ? ಬರ್ಕೊಡಲ್ಲ ಬರ್ಕೊಡಲ್ಲ ಬರ್ಕೊಡೋ 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 ಬರ್ಕೊಡಲೇ ಬರ್ಕೊಡಲ್ಲ ಬರ್ಕೊಡೋ ಬರ್ಕೊಡೋ ಬರ್ಕೊಡಲ್ಲ 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 ಮಾತಾಡೋ ಮಾತಾಡೋ ಬರ್ಕೊಡಲ್ಲ. ಹೌದೇನೋ? ಹಾಳಾಗು. ಸಾಯಿಸ್ಬಿಡ್ತೀನಿ ಆ ಮುದುಕನ್ನ. ನನ್ನ ಜಾನು ಕುಡಿತಾನ ಅವನು. ಸಮಾಧಾನ ಮಾಡ್ಕೊಳ್ಳಿ ಮದನವರೇ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿಪ್ಪ ನೀವು. ಏನೇ ಸಮಾಧಾನ ಮಾಡ್ಕೊಳ್ಳೋದು? ನನ್ನ ಜಾನು ಕುಡಿತಾನೆ. ಈ ತರ ಗಲಾಟೆ ಆಗುವಾಗ ಎಲ್ಲ ಹಾಳಾಗೋಗಿದೆ. ನೀನು ಒಳ್ಳೆ ನರಿ ತರ ಬಚ್ಚಿಟ್ಕೊಂಡಿದ್ದೆ. ಕಂದ್ರಿ ನನ್ನ ಮಗ ನೀನು. ಹೌದ್ರಿ, ನಾನ್ ಕಂತಿ ನನ್ನ ಮಗ, ದರಿ ಬುದ್ಧಿವನು. ಏನ್ ನೀವು ಭಾರಿ ಶೂರು. ಹೋಗ್ರಿ ತಗೊಂಡೋಗಿ ಆ ಮುದ್ದು ತಲೆನ ಹಾಕ್ರಿ. ತಗೊಂಡ್ರಿ. Yes, I'm in love with you. ಹೋಗ್ತೀನಿ ಹೋಗಿ ಅಲ್ಲಿ ರವಿ ಕೊತ ಅಂತ ಕೂತಿದ್ದ ಇರ್ತಾನೆ, ಸರಿಯಾಗಿ ಹಾಕ್ತಾನೆ. ಅಪ್ಪ ಮಗನ್ ನಿಂತ್ಕೊಂಡ್ರೆ ರಕ್ತ ಎಲ್ಲ ಕುದಿಯುತ್ತೆ. ಅವನ ಮಗಳಿಗೆ ಆಲ್ರೆಡಿ ಮದ್ವೆ ಆಗಿದೆ. ಅವಳನ್ನ ಪಟಾಯಿಸ್ಕೊಂಡು ಮದ್ವೆ ಹಾಕಿ ಹೊಟ್ಟಿದ್ದೀರಲ್ಲ, ಅವ್ರ ರಕ್ತ ಕುದಿಯೋದಿಲ್ವಾ? ನೀನೇನು ಅವ್ರ ಕಡೆನೋ ನನ್ನ ಕಡೆನೋ? ನಿಮ್ ಪರ ಇರುತ್ತೆ, ನಿಮ್ ಪಕ್ಕದಲ್ಲಿ ನಿಂತಿರೋದು. ಬಟ್ ಅವ್ರ ಬಗ್ಗೆ ಯಾಕೆ ಮಾತಾಡ್ತೀಯಾ? ನಮ್ಮ ಬಾವನ್ ಜಾಗದಲ್ಲಿ ಯಾರೇ ಇದ್ದಿದ್ರು ಇದನ್ನೇ ಮಾಡ್ತಿದ್ರು ಅನ್ನೋದನ್ನ ನಿಮ್ಗೆ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತಾ ಇದೀನಿ. ಅಂದ್ರೆ ಕಣ್ಣವ್ರ ನಿಂತನ ಪಟಾಯಿಸಕ್ ಕೊಟ್ಟಿದ್ದೀರಲ್ಲ, ಇದೆಲ್ಲ ಸರ್ವಿಸ್ ಸಾಮಾನ್ಯ. ಆ ಜಾಗದಲ್ಲಿ ನೀವೇನಾರ ಇದ್ದಿದೆ ಪಠಾರ ಅಂತ ಬಿದ್ದಿರೋದು. ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ. ಅಯ್ಯೋ, ನನಗೇನು ಪ್ರಾಬ್ಲಮ್ ಇಲ್ಲ. ಊರಿಗೆ ಹೋಗ್ಬೇಕು ಅಂತ ಅರ್ಜೆಂಟ್ ಏನೂ ಇಲ್ಲ. ನಿಮಗೆ ಯಾವಾಗ ಬೇಕಂತಂದ್ರೆ ಅವಾಗ ಕರ್ಕೊಂಡು ಹೋಗಿ, ನೋ ಪ್ರಾಬ್ಲಮ್. ಹಳ್ಳಿ ಕಡೆ ಜೇನಿಗೋಸ್ಕರ ಜೇನಿನ ಗುಡಿ ಕೈ ಹಾಕ್ತಾರೆ. ಆಗ ಒಂದೆರಡು ಹುಳುಗಳು ಕಚ್ಚುತ್ತೆ. ಆದರೆ ಸಿಹಿಯಾದ ಜೇನಿಗೋಸ್ಕರ ಅದನ್ನು ತಡ್ಕೋತಾರೆ. ನೀವು ಹಾಗೇ ಇರಬೇಕಪ್ಪ. ಜೇನಂತ ಜಾನು ನಾನು ನಿಮ್ಮ ಕಡೆ ಮಾಡ್ಕೊಳ್ಳುವಾಗ ಇಂಥ ಹುಳುಗಳು ಕಚ್ಚುತ್ತವೆ. ಅದನ್ನು ನೀವು ಸೀರಿಯಸ್ ಆಗಿ ತಗೋಬಾರ್ದು. ನಿಮ್ಮ ಕಾನ್ಸಂಟ್ರೇಷನ್ ಏನೇ ಇದ್ರೂ ಆ ಜೇನು ಹತ್ರನೇ ಇರಬೇಕು. ಆಗ ಹಾಲು ಜೇನು ಒಂದಾದ ಹಾಗೆ ಜಾನು ನೀವು ಒಂದಾದ್ವಿ. ಅಪ್ಪರೇ ಮಗನೇ, ಅಪ್ಪರ್ ಗುಟ್ಟಿನ ಮಾತು ಹೇಳಿದೆ. ನಿನ್ನ ಮಾತು ಕೇಳ್ತಾ ಇದ್ರೆ ಆ ವೆಂಕಟೇಶ ಮತ್ತು ಅವನ ಮಗನ ಮೇಲಿನ ಕೋಪ ಎಲ್ಲ ಒಳ್ಳೆ ಐಸ್ ಕ್ರೀಮ್ ತರ ಕರ್ಗೋಯ್ತು. ಇದಪ್ಪ ಮಾತು ಅಂದ್ರೆ, ಸ್ವೀಟ್ ಜಾನುಗೋಸ್ಕರ ಏನ್ ಬೇಕಾದ್ರೂ ತಡ್ಕೋತೀನಿ. ಇದು ಇನ್ನೊಂದು ಮಾತು ಅಂದ್ರೆ, ಅದು ಅಲ್ಲದೆ ಆ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಶ್ರೀನಿಧಿಗೆ ಬಡ್ಡಿ ಸಮೇತ ವಾಪಸ್ ಕೊಡ್ತಿರ್ತಾರೆ. ಅಲ್ಲಿಗೆ ನನ್ನ ಲೆಕ್ಕ ಚುಕ್ತ. ಬಿಸಿ ಬಿಸಿ ಕಜ್ಜಾಯ ರುಚಿ ಕಜ್ಜಾಯ ಮಾಡಿಕೊಡಲ್ಲ ನಾನು. ಆದ್ರೆ ಅವರಪ್ಪ ಅವಳ ತಲೆ ಎಲ್ಲಿ ಕೆಡಿಸ್ಬಿಡ್ತಾನೆ ಅಂತ ನನಗೆ ಟೆನ್ಷನ್ ಆಗ್ತಾ ಇದೆ. ಚಾನ್ಸೇ ಇಲ್ಲ. ಶ್ರೀನಿಧಿ ಬಗ್ಗೆ ಅವಳಿಗೆ ಅಸಹ್ಯ ಹುಟ್ಟಿದೆ. ಅವರಪ್ಪ ಏನಾದರೂ ಅವನ ಹೆಸರು ಎತ್ತಿದ್ರೆ ಅವಳ ಡೈನಾಮಿತ್ರ ಢಮ್ ಅಂತ ಸಿಡಿತೇವೆ. ಅಪ್ಪ ಮಗಂಗೆ ನಿಮ್ಮ ಬಗ್ಗೆ ಇಷ್ಟ ಇಲ್ಲ. ಆದರೆ ಅವಳು ಹಠಕ್ಕೆ ಬಿದ್ದು ನಿಮ್ಮ ಮುನ್ನೆ ಮದುವೆ ಆಗ್ತಾಳೆ. ಬೇಕಾದ್ರೆ ಬರ್ಕೊಡ್ತೀನಿ.
ಸರ್, ನಾನು ಶ್ರೀನಿಧಿ ಅವ್ರನ್ನ ಮಾತಾಡ್ಸ್ಬೋದಾ? ನೀವ್ಯಾರು? ಅವ್ರ ಮಾವ. ಮಾವ ಅಂದರೆ? ನನ್ನ ಮಗಳು ಜಾನ್ವಿನೇ ಅವ್ರ ಮದುವೆ ಆಗಿರೋದು. ಓ, ನೀನೇನಾ ಅದು? ಕರೆಕ್ಟ್ ಕರೆಕ್ಟ್, ಅವತ್ತು ನಿನ್ನ ನೋಡಿದ್ನಲ್ಲ. ನಾನು ಶ್ರೀನಿಧಿ ಅವ್ರನ್ನ ಮಾತಾಡ್ಸ್ಬೋದಾ? ಹಾಂ ಹಾಂ. ಅಳಿದ್ರೆ ಹೇಗಿದ್ದೀರಾ? ನಿಮ್ಮ ಮಗಳನ್ನ ಪ್ರೀತಿಸೋದಕ್ಕೆ ನನಗೆ ಸಿಕ್ಕಿರೋ ಗಿಫ್ಟು. ಪ್ರಾಮಾಣಿಕವಾಗಿ ಪ್ರೀತಿಸೋರಿಗೆ ಇಂಥ ಶಿಕ್ಷೆ ಸಿಗುತ್ತೆ ಅಂತ ಗೊತ್ತಾದರೆ ಜಗತ್ತಲ್ಲಿ ಎಲ್ಲರೂ ಪ್ರೀತಿಸೋದನ್ನೇ ಬಿಟ್ಬಿಡ್ತಾರೆ. ದಯವಿಟ್ಟು ಹಾಗಂದ್ಬೇಡಿ ಅಳಿದ್ರೆ. ಆ ಕರಿಬೇಡಿ ನನ್ನ. ಕೋಪ ಮಾಡ್ಕೋಬೇಡಿ ಅಳಿದ್ರೆ. ಇದೆಲ್ಲ ಮದನ್ ಮಾಡಿರೋ ಕೆಲಸ. ಜಾನ್ವಿ ತಲೆ ಕೆಡಿಸಿ ಇದೆಲ್ಲ ಮಾಡಿದ್ದಾನೆ. ನಿಮ್ಮ ಮಗಳು ಮಾತ್ರ ಅಲ್ಲ, ನೀವು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ. ಆ ಮದನ್ ನನ್ನ ಎದುರಿಸಿ ಕಂಪ್ಲೇಂಟ್ ಕೂಡ ಹಾಕಿ ಮಾಡ್ದ. ದಯವಿಟ್ಟು ನನ್ನ ನಂಬಿ ಹೇಳಿ ಅಂದರೆ. ಮತ್ತೆ ಹೋಗಿ ಆ ಮದನ್ ಹೇಳ್ದಾಗೆ ಮಾಡಿ. ಇಲ್ಲಿ ಯಾಕೆ ಬಂದಿದ್ದೀರಾ? ಹಾಗಲ್ಲ ಅಳಿ ಅಂದರೆ. ಪ್ಲೀಸ್ ಹೋಗಿ ಎಂದೆ. ಯಾಕೆ ಯಾಕೆ ಅಳ್ತಿದ್ಯಾ? ಅಳ್ಬೇಡ್ವೆ ಪ್ಲೀಸ್. ಅಪ್ಪ ನೋಡು ನನ್ನ ಜೊತೆ ಹೇಗೆ ನಡ್ಕೊಂಡ್ರು. ಅವ್ರಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ವೇನೋ. ಅದು ಹಾಗಲ್ಲ ಕಣೆ. ಮತ್ತಿನ್ನು ಹೇಗೋ 4 ದಿನ ಕಿಡ್ನಾಪ್ ಆಗಿದ್ದೆ, ಮನೆಗೆ ಸೇಫಾಗಿ ಬಂದೆ ಅಂತ ಸಂತೋಷ ಪಡೋದ್ಬಿಟ್ಟು ನನ್ನ ಕೆನೆಗೆ ಹೊಡಿತಾರೆ. ಅಪ್ಪ ನಿನಗೆ ಹೊಡೆದಿದ್ದು ತಪ್ಪೆ, ಆದರೆ ಅವ್ರು ಮಾತಾಡಿದ್ರಲ್ಲಿ ಯಾವುದು ತಪ್ಪಿರಲಿಲ್ಲ ಕಣೆ. ಅಂದ್ರೆ ನೀನು ಶ್ರೀನಿಧಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಬಾರ್ದಿತ್ತು. ಏನಾಗಿದೆಯೋ ನಿಮ್ಮಿಬ್ರಿಗೂ? ತಲೆ ಕೆಟ್ಟಿದ್ಯಾ? ನಾನು ಇಷ್ಟು ದಿನ ಕಾಣೆ ಆಗಿದ್ದೆ ಅನ್ನೋ ಟೆನ್ಷನ್ ನಿಮ್ಮಿಬ್ರು ಮುಖದಲ್ಲೂ ಕಾಣಿಸ್ತಿಲ್ಲ. ಹಾಗೇನಿಲ್ವಲ್ಲ. ಮತ್ತೆ ನನ್ನನ್ನು ಹುಡ್ಕೋ ಪ್ರಯತ್ನ ಮಾಡಿದ್ರ? ಅವ್ರು ನನ್ನನ್ನು ಇಷ್ಟು ದಿನ ಎಲ್ಲಿಟ್ಟಿದ್ರು, ನಾನು ಹೇಗಿದ್ದೆ, ನನ್ನ ಪರಿಸ್ಥಿತಿ ಹೇಗಿತ್ತು ಅಂತ ಕೇಳೋದ್ ಬಿಟ್ಟು ಅವ್ರ ಮೇಲೆ ಕಂಪ್ಲೇಂಟ್ ಕೊಡಬಾರ್ದು ಅಂತ ಮಾತ್ರ ಹೇಳ್ತಿದೀಯಾ? ಹೇಳು ರವಿ, ಯಾಕೆ ಅಷ್ಟೊಂದು ಮಾತ್ರ ಹೇಳ್ತಿದ್ದೀರಾ? ಯಾಕಂದ್ರೆ ಶ್ರೀನಿಧಿ ಅವರು ನೀನ್ ತಿಳ್ಕೊಂಡಷ್ಟು ಕೆಟ್ಟವ್ರಲ್ಲ. ಹೌದು, ನನ್ನನ್ನು ಕಿಡ್ನಾಪ್ ಮಾಡಿದವ್ರು ಕೆಟ್ಟವ್ರಲ್ಲ. ನನಗೆ ಮನೆಗೆ ಕರ್ಕೊಂಡು ಬಂದ್ರಲ್ಲ ಮದನ್, ಅವ್ರು ಕೆಟ್ಟವ್ರಲ್ವಾ? ಹೌದು ಕಣೆ, ಮದನ್ ಕೆಟ್ಟವರು, ಶ್ರೀನಿಧಿ ದೇವ್ರಂತವ್ರು. ನಿನಗೆ ಅವ್ರು ದೇವ್ರ ತರ ಕಾಣಿಸ್ತಾರ? ಯಾಕೆ ಅಂತ ಒಂದೇ ಒಂದು ಕಾರಣ ಕೊಡು. ಒಂದಲ್ಲ ಕಣೆ, 100 ಕಾರಣ ಕೊಡ್ತೀನಿ. ಆದ್ರೆ ನೀನು ಒಪ್ಪಲ್ಲ ಅಷ್ಟೇ. ನಿನ್ನ ನಾವು ಕಿಡ್ನಾಪ್ ಮಾಡಿದ್ರಲ್ಲ, ನಿನ್ ಜೊತೆ ಏನಾದ್ರೂ ತಪ್ಪಾಗಿ ನಡ್ಕೊಂಡ್ರ? ಅವ್ರು ನನ್ನ ಹತ್ರ ತಪ್ಪಾಗಿ ನಡ್ಕೊಳ್ಳಿಲ್ಲ ಅಂತ ನೀನ್ ಹೇಗೆ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತೀಯಾ? ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ತಪ್ಪಾಗಿ ನಡ್ಕೊಂಡ್ರಾ? ಚಾನು, ನೀನು ಅಂದರೆ ನನಗೆ
ತುಂಬ ಇಷ್ಟ.